ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಮಹೇಶ ಎಸ್ ಪಾವಗಡ. ಈ ದಿನ ಸ್ಪರ್ಧಾ ಚೈತ್ರ ವತಿಯಿಂದ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ವಿಚಾರಗಳನ್ನು ಅಧ್ಯಯನ ಮಾಡಬೇಕು, ವಿಶೇಷವಾಗಿ ಯಾವ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಬೇಕು, ಈ ವಿಚಾರದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ವಿಡಿಯೋನ. ನಾನು ಮಹೇಶ್ ಎಸ್. ಎಕ್ಸಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕದ ಲೇಖಕ. 2016ರಿಂದ ನಾನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೋಧನೆ ಮಾಡ್ತಾ ಇದ್ದೇನೆ. ಆ ಬೋಧನೆಯ ಅನುಭವವನ್ನ ಎಕ್ಸಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ಎಕ್ಸಲೆಂಟ್ ಎಕನಾಮಿಕ್ಸ್ ಎಂಬ ಪುಸ್ತಕ ಎಲ್ಲ ವಿಭಾಗದಲ್ಲಿ IAS ಇಂದ ಹಿಡಿದು KS ಹಾಗೂ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಅರ್ಥಶಾಸ್ತ್ರದ ಕೈಪಿಡಿಯಾಗಿದೆ. ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬೇಕಂತೇಳಿ ನಾನು ಕೋರಿಕೊಳ್ತೇನೆ. ಮುಂದಿನ ವಾರವೇ ಈ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇದೆ. ಸ್ನೇಹಿತರೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಯಾವ ವಿಚಾರಗಳನ್ನು ಓದಬೇಕು, ಯಾವ್ಯಾವ ವಿಚಾರಗಳನ್ನು ಪ್ರಮುಖವಾಗಿ ತಿಳಿದುಕೊಳ್ಳೇಬೇಕು, ನಾವು ಚರ್ಚೆ ಮಾಡಲಿಕ್ಕೆ ಹೊರಟಾಗ ಮಾಹಿತಿ ಇರಬೇಕಾಗ್ತದೆ ನಿಮಗೆ. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ ಅಂತ ನಿಮಗೆ ಎದುರಿಸಿರ್ತಾರೆ. ಆದರೆ ನೆನಪಿರಲಿ, ಅರ್ಥಶಾಸ್ತ್ರದಷ್ಟು ಸುಲಭವಾದ ವಿಷಯ ಬೇರೆ ಯಾವುದೂ ಇಲ್ಲ. ಆದರೆ ನೀವು ಕರೆಕ್ಟ್ ತಿಳ್ಕೊಂಡಿರ್ಬೇಕಾಗ್ತದೆ. ಹಾಗಾದರೆ ಎಕನಾಮಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾವ್ಯಾವ ವಿಚಾರಗಳು ಓದಬೇಕಪ್ಪ? ಫಸ್ಟ್ ನೀವು ಅದರ ಬೇಸಿಕ್ಸ್ ಅನ್ನ ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರ ಹೇಗೆ ಉಗಮ ಆಯಿತು, ಅರ್ಥಶಾಸ್ತ್ರದ ಶಾಖೆಗಳು ಯಾವ್ಯಾವು, ವಾಟ್ ಆರ್ ದ ಬ್ರಾಂಚಸ್ ಆಫ್ ಎಕನಾಮಿಕ್ಸ್, ಹಾಗೆ ಆರ್ಥಿಕತೆಯ ವಲಯಗಳು ಯಾವ್ಯಾವು ನಿಮಗೆ ಗೊತ್ತಿದೆ. ಪ್ರಾಥಮಿಕ ವಲಯ ಅಂತಕ್ಕಂಥದ್ದು, ಪ್ರೈಮರಿ ಸೆಕ್ಟರ್ ಅಂತಕ್ಕಂಥದ್ದು. ಪ್ರೈಮರಿ ಸೆಕ್ಟರ್ ಅಂದರೆ ಏನು, ಪ್ರೈಮರಿ ಸೆಕ್ಟರ್ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಹಾಗೆ ಸೆಕೆಂಡ್ರಿ ಸೆಕ್ಟರ್ ಅಂದರೆ ಏನು, ಸೆಕೆಂಡ್ರಿ ಸೆಕ್ಟರ್ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಸರ್ವಿಸ್ ಸೆಕ್ಟರ್ ಅಂದರೆ ಏನು, ಸೇವಾ ವಲಯ ಅಂದರೆ ಏನು. ಈ ಆರ್ಥಿಕ ವಲಯಗಳ ಬಗ್ಗೆ, ಹಾಗೆ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ, ಬಂಡವಾಳಶಾಹಿ ಆರ್ಥಿಕತೆ ಅಂದರೆ ಏನು, ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಅಂದರೆ ಏನು, ಹಾಗೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಏನು, ದ್ವಂದ್ವ ಆರ್ಥಿಕ ವ್ಯವಸ್ಥೆ ಅಂದರೆ ಏನು, ಈ ವಿಚಾರಗಳ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳಿದಿರಬೇಕಾಗ್ತದೆ. ಮುಂದುವರೆದು ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೀವು ಸೂಚ್ಯಾಂಕಗಳ ಬಗ್ಗೆ ಮಸ್ಟ್ ಅಂಡ್ ಶುಡ್ ಆಗಿ ತಿಳಿದುಕೊಳ್ಳೇಬೇಕಾಗ್ತದೆ. ಯು ಮಸ್ಟ್ ಅವೇರ್ ಇಂಡೆಕ್ಸಸ್ ಆರ್ ರಿಪೋರ್ಟ್ಸ್. ಯಾವ್ಯಾವ ರಿಪೋರ್ಟ್ಸ್ ಅನ್ನ ಯಾವ್ಯಾವ ಸಂಸ್ಥೆ ಪ್ರಕಟಣೆ ಮಾಡ್ತದೆ. ಫಾರ್ ಎಕ್ಸಾಂಪಲ್, UNDP ಅಂತಕ್ಕಂಥದ್ದು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಪ್ರಕಟಣೆ ಮಾಡ್ತದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತದೆ. ಹಾಗಾದ್ರೆ ಯಾವ ಕಾಂಪೋನೆಂಟ್ಸ್ ಬೇಸ್ ಮೇಲೆ ಪಬ್ಲಿಷ್ ಮಾಡ್ತದೆ, ಪ್ರಸ್ತುತ ಭಾರತದ ರ್ಯಾಂಕ್ ಎಷ್ಟಿದೆ, ಹಾಗಾಗಿ ಬ್ರಿಕ್ಸ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಸ್ಥಾನ ಯಾವ್ದು ಬರ್ತದೆ HDI ನಲ್ಲಿ, ಸಾರ್ಕ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಸ್ಥಾನ ಯಾವ್ದು ಬರ್ತದೆ. ಈ ಎಲ್ಲ ವಿಚಾರಗಳ ಬಗ್ಗೆ, ರಿಪೋರ್ಟ್ಸ್ ಬಗ್ಗೆ, ಇಂಡೆಕ್ಸ್ ಬಗ್ಗೆ ತಿಳಿಬೇಕಾಗ್ತದೆ. ಹಾಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವಿನ ಸೂಚ್ಯಾಂಕದ ಬಗ್ಗೆ ನೀವು ತಿಳಿಬೇಕಾಗ್ತದೆ. ಯಾವ ಕಾಂಪೋನೆಂಟ್ಸ್ ಬೇಸ್ ಮೇಲೆ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ, ಅದರಲ್ಲಿ 2022ರಲ್ಲಿ ಭಾರತದ ಸ್ಥಾನ ಎಷ್ಟು, ಈ ವಿಚಾರಗಳ ಬಗ್ಗೆ. ಹಾಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತಕ್ಕಂಥದ್ದು, ವಿಶ್ವ ಆರ್ಥಿಕ ವೇದಿಕೆ ಅಂತಕ್ಕಂಥದ್ದು, ಹಾಗೆ ನಮ್ಮ ವರ್ಲ್ಡ್ ಬ್ಯಾಂಕ್ ಅಂತಕ್ಕಂಥದ್ದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂತಕ್ಕಂಥದ್ದು, ಹಾಗೆ ನಮ್ಮ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಯಾವ್ಯಾವ ರಿಪೋರ್ಟ್ಸನ್ನು ಬಿಡುಗಡೆ ಮಾಡ್ತದೆ, ಯಾವ್ಯಾವ ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡ್ತದೆ, ಆ ಎಲ್ಲ ಸೂಚ್ಯಾಂಕಗಳ ಮಾಹಿತಿ, ಎಲ್ಲ ವರದಿಗಳ ಮಾಹಿತಿ, ಹಾಗೆ ಪ್ರಸ್ತುತ ಭಾರತದ ಸ್ಥಾನಮಾನ ಎಷ್ಟು, ಈ ವಿಚಾರಗಳ ಬಗ್ಗೆ ನೀವು ತಿಳಿದಿರಬೇಕಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಸ್ನೇಹಿತರೆ ಮಾಹಿತಿ ಇರಲಿ. ನೀವು ತಿಳ್ಕೋಬೇಕಾಗಿರೋದು ಭಾರತದ ಬಡತನದ ಬಗ್ಗೆ. ಯಾವುದರ ಬಗ್ಗೆ? ಬಡತನದ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗ್ತದೆ. ಬಡತನ ಅಂದ್ರೆ ಏನು? ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳೋದಾಗದೇ ಇರತಕ್ಕಂಥ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರ್ತದೆ.
ಬಡತನ ಅಂದ್ರೆ ಏನು? ಸೊ ದೋಸ್ ಆರ್ ನಾಟ್ ಏಬಲ್ ಟು ಗೆಟ್ ಬೇಸಿಕ್ ನೀಡ್ಸ್. ಇದು ಪ್ರಶ್ನೆ ಕೇಳಲ್ಲ ನಿಮಗೆ. ವಾಟ್ ಆರ್ ದ ಟೈಪ್ಸ್ ಆಫ್ ಪಾವರ್ಟಿ, ಬಡತನದ ವಿಧಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ರಿಲೇಟಿವ್ ಪಾವರ್ಟಿ ಇರ್ಬೋದು, ಸಿಚುವೇಶನಲ್ ಪಾವರ್ಟಿ ಇರ್ಬೋದು, ಅಬ್ಸಲ್ಯೂಟ್ ಪಾವರ್ಟಿ ಇರ್ಬೋದು, ಅಂದರೆ ನಿರಪೇಕ್ಷ ಬಡತನ, ಸಾಂದರ್ಭಿಕ ಬಡತನ, ಸೊ ಸಾಪೇಕ್ಷ ಬಡತನ. ಈ ಬಡತನದ ವಿಧಗಳು ಯಾವ್ಯಾವು? ಈ ಸಾಪೇಕ್ಷ ಬಡತನ ಅಂದ್ರೆ ಏನು? ಅಂದ್ರೆ ಬಡತನವನ್ನ ಹೋಲಿಕೆ ಮೂಲಕ ಮಾಪನ ಮಾಡ್ತಕ್ಕಂಥದ್ದು. ಸೊ ಒಬ್ಬ ವ್ಯಕ್ತಿಯ ಆದಾಯ 5,000, ಇನ್ನೊಬ್ಬ ವ್ಯಕ್ತಿಯ ಆದಾಯ 10,000, ಅವರಿಬ್ಬರಿಗೂ ಹೋಲಿಕೆ ಮಾಡಿದ್ರೆ ಅದು ಸಾಪೇಕ್ಷ ಬಡತನ ಆಗ್ತದೆ. ಸಾಂದರ್ಭಿಕ ಬಡತನ ಅಂದ್ರೆ ಏನು? ಸಿಚುಯೇಷನಲ್ ಪಾವರ್ಟಿ ಅಂದ್ರೆ ಏನು? ಸೊ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ನ್ಯಾಚುರಲ್ ಡಿಸಾಸ್ಟರ್ ಆದಾಗ, ಈಗ ಮೊನ್ನೆ ಜಾಸ್ತಿ ಮಳೆ ಬಂತು, ಪ್ರವಾಹ ಉಂಟಾಯಿತು, ಹಾಗೆ ಎಲ್ಲೋ ಭೂಕಂಪ ಸಂಭವಿಸ್ತು, ಬರಗಾಲ ಬಂತು, ಅದರ ಪರಿಣಾಮ ಬಡತನ ಉಂಟಾದರೆ ಅದನ್ನು ನಾವು ಸಾಂದರ್ಭಿಕ ಬಡತನ ಅಂತ ಕರಿತೀವಿ, ಸಿಚುಯೇಷನಲ್ ಪಾವರ್ಟಿ ಅಂತ ಕರಿತೀವಿ. ಹಾಗೆ ನಿರಪೇಕ್ಷ ಬಡತನ, ಅಬ್ಸಲ್ಯೂಟ್ ಪಾವರ್ಟಿ. ಈ ನಿರಪೇಕ್ಷ ಬಡತನವನ್ನ ನಾವು ಹೇಗೆ ಮಾಪನ ಮಾಡ್ತೀವಪ್ಪ ಅಂದ್ರೆ ಅನುಭೋಗ ವೆಚ್ಚದ ಆಧಾರದ ಮೇಲೆ ಮಾಪನ ಮಾಡ್ತೇವೆ. ವಾಟ್ ಈಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್? ಅನುಭೋಗ ವೆಚ್ಚ ಅಂದ್ರೆ ಏನು? ಸೊ ನಮ್ಮ ಅವಶ್ಯಕತೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಎಷ್ಟು ಪ್ರಮಾಣದಲ್ಲಿ ವೆಚ್ಚ ಮಾಡ್ತೇವೆ. ವಾಟ್ ಈಸ್ ಅವರ್ ಎಕ್ಸ್ಪೆಂಡಿಚರ್ ಟು ಮೀಟ್ ಅವರ್ ನೀಡ್ಸ್? ಸೊ ಈ ಅನುಭೋಗ ವೆಚ್ಚದ ಆಧಾರದ ಮೇಲೆ ನಾವು ಬಡತನವನ್ನ ಮಾಪನ ಮಾಡಿದ್ರೆ ಅದನ್ನ ನಿರಪೇಕ್ಷ ಬಡತನ ಅಂತ ಕರಿತೇವೆ. So a person consumption expenditure is not able to meet their basic needs, that situation is called absolute poverty. ಸೊ ಈ ಪರಿಕಲ್ಪನೆಗಳ ಬಗ್ಗೆ, ಹಾಗೆ ಬಡತನ ವಿಷವರ್ತುಲ ಅಂದ್ರೆ ಏನು? ವಾಟ್ ಈಸ್ ಪಾವರ್ಟಿ? ವಿಷಯ ಸರ್ಕಲ್ ಆಫ್ ಪಾವರ್ಟಿ. ಪಾವರ್ಟಿ ಕ್ಲಾಕ್ ಅಂದ್ರೆ ಏನು? ಬಡತನ ಗಡಿಯಾರ ಅಂದ್ರೆ ಏನು? ಭಾರತದ ಬಡತನವನ್ನ ಮಾಪನ ಮಾಡಲಿಕ್ಕೆ ನೇಮಕವಾದಂಥ ಸಮಿತಿಗಳು ಯಾವ್ಯಾವು? ಮಿನಾಸ್ ಕಮಿಟಿ ಇರ್ಬೋದು, ಹಾಗೆ ರಂಗರಾಜನ್ ಕಮಿಟಿ ಇರ್ಬೋದು, ಸುರೇಶ್ ತೆಂಡೂಲ್ಕರ್ ಕಮಿಟಿ ಇರ್ಬೋದು, ಲಕ್ಕಡವಾಲಾ ಕಮಿಟಿ ಇರ್ಬೋದು, ವೈಕೆ ಅಲಾಗ್ ಕಮಿಟಿ ಇರ್ಬೋದು, ಹಾಗೆ ನಮ್ಮ BS ಮಹಲೋಬಿಸ್ ಕಮಿಟಿ ಇರ್ಬೋದು. ಹೀಗೆ ಹಲವಾರು ಸಮಿತಿಗಳು ಭಾರತ ಸರ್ಕಾರ ಭಾರತದ ಬಡತನದ ಬಗ್ಗೆ ಮಾಪನ ಮಾಡಲಿಕ್ಕೆ ನೇಮಕ ಮಾಡಿದೆ. ಯಾವ್ಯಾವ ಸಮಿತಿಗಳು ಏನೇನು ರಿಪೋರ್ಟ್ ಕೊಟ್ಟಿದೆ? 2012ರಲ್ಲಿ ಸಿ ರಂಗರಾಜನ್ ಕಮಿಟಿ 29.5% ಅಂತ ರಿಪೋರ್ಟ್ ಕೊಡುತ್ತೆ. 2007 ಮತ್ತು 8ರಲ್ಲಿ ಸುರೇಶ್ ತೆಂಡೂಲ್ಕರ್ ಕಮಿಟಿ 21.5% ಅಂತ ರಿಪೋರ್ಟ್ ಕೊಡುತ್ತೆ. ಯಾವ್ಯಾವ ಕಮಿಟಿ ಏನೇನು ರೆಕಮೆಂಡೇಶನ್ ಕೊಟ್ಟಿದೆ, ಆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಕಮಿಟಿ ಏನೇನು ಕ್ರೈಟೀರಿಯಾಸ್ ರೆಕಮೆಂಡೇಶನ್ ಮಾಡಿದೆ, ಈ ವಿಚಾರಗಳನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಈ ಕಾನ್ಸೆಪ್ಟಲ್ಲಿ ನೋಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಪಾವರ್ಟಿ ಎಲಿಮಿನೇಷನ್ ಪ್ರೋಗ್ರಾಮ್ಸ್. ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು ನೋಡ್ಕೊಳ್ಳೇಬೇಕಾಗ್ತದೆ, ತಿಳ್ಕೊಳ್ಳೇಬೇಕಾಗ್ತದೆ. ಯಾವ್ಯಾವ ಕಾರ್ಯಕ್ರಮ ಭಾರತ ಸರ್ಕಾರ ಮತ್ತು ನಿಮ್ಮ ಕರ್ನಾಟಕ ಸರ್ಕಾರ ಈ ಬಡತನದ ಸಮಸ್ಯೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಜಾರಿಗೆ ತಗೊಂಡು ಬಂದಿದೆ, ಆ ಎಲ್ಲ ಅಂಶಗಳನ್ನು ನೀವು ತಿಳ್ಕೊಬೇಕಾಗ್ತದೆ. 1948 ಕನಿಷ್ಠ ಕೂಲಿ ಕಾಯ್ದೆ ಇರ್ಬೋದು, 1952 ಸಮುದಾಯ ಅಭಿವೃದ್ಧಿ ಯೋಜನೆ ಇರ್ಬೋದು, 1974 ಸೊ ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಕನಿಷ್ಠ ಅವಶ್ಯಕತೆ ಕಾರ್ಯಕ್ರಮ ಇರ್ಬೋದು, 75 ಸೊ 20 ಪಾಯಿಂಟ್ಸ್ ಪ್ರೋಗ್ರಾಮ್ 20 ಅಂಶಗಳ ಕಾರ್ಯಕ್ರಮ ಇರ್ಬೋದು, ಹಾಗೆ ನಮ್ಮ 1999 ಅನ್ನಪೂರ್ಣ ಯೋಜನೆ ಇರ್ಬೋದು, ಹಾಗೆ 2000 ಇಸ್ವಿನಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಇರ್ಬೋದು, ಅಂತ್ಯೋದಯ ಅನ್ನ ಯೋಜನೆ ಇರ್ಬೋದು. ಹೀಗೆ 2005ರಲ್ಲಿ ಸೊ ಪ್ರಧಾನಮಂತ್ರಿ ನಮ್ಮ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಆ್ಯಕ್ಟ್ ಅಂತಕ್ಕಂಥದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಈ ಬಡತನದ ಸಮಸ್ಯೆಯನ್ನು ಹೋಗ್ಲಾಡಿಸಲಿಕ್ಕೆ ಜಾರಿಗೆ ತಂದಿದೆ. ಆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೋಬೇಕಾಗ್ತದೆ. ಇದು ಬಡತನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗಾದರೆ ಮುಂದುವರೆದು ಇನ್ಯಾವುದು ಓದಬೇಕಪ್ಪ? ನಿರುದ್ಯೋಗದ ಬಗ್ಗೆ ತಿಳ್ಕೊಳ್ಳೇಬೇಕಾಗ್ತದೆ. ನೀವು ಭಾರತ ಆರ್ಥಿಕತೆಯಲ್ಲಿ ನಿರುದ್ಯೋಗದ ಬಗ್ಗೆ ತಿಳಿಲೇಬೇಕಾಗ್ತದೆ. ನಿರುದ್ಯೋಗ ಅಂದ್ರೆ ಏನು? ನಿರುದ್ಯೋಗದ ವಿಧಗಳು ಯಾವ್ಯಾವು? ಸೊ ಋತುಮಾನ ನಿರುದ್ಯೋಗ ಅಂದ್ರೆ ಏನು? ಹಾಗೆ ತಾಂತ್ರಿಕ ನಿರುದ್ಯೋಗ ಅಂದ್ರೆ ಏನು? ಹಾಗೆ ನಮ್ಮ ಘರ್ಷಣಾತ್ಮಕ ನಿರುದ್ಯೋಗ ಅಂದ್ರೆ ಏನು? ಹಾಗೆ ನಮ್ಮ ರಚನಾತ್ಮಕ ನಿರುದ್ಯೋಗ ಅಂದ್ರೆ ಏನು?
ಸ್ವಇಚ್ಛಾ ನಿರುದ್ಯೋಗ ಅಂದ್ರೆ ಏನು, ಅರೆ ಉದ್ಯೋಗ ಅಂದ್ರೆ ಏನು, ಸೊ ದುರ್ಬಲ ಉದ್ಯೋಗ ಅಂದ್ರೆ ಏನು, ಉದ್ಯೋಗ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು, ನಿರುದ್ಯೋಗ ಬಲೆ ಅಂದ್ರೆ ಏನು, ಅನ್ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅಂತ ಕರಿತೀವಿ. ನಿಮ್ಮ UPSL ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ನಿರುದ್ಯೋಗದ ಪರಿಕಲ್ಪನೆಗಳ ಬಗ್ಗೆನೂ ನೀವು ತಿಳ್ಕೊಬೇಕಾಗ್ತದೆ. ಇದರ ಜೊತೆಗೆ ಅಗೇನ್ ಮತ್ತೆ ಅದೇ ಕಾನ್ಸೆಪ್ಟು ನಿಮಗೆ ರಿಪೀಟ್ ಆಗ್ತದೆ, ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳು ಅಥವಾ ಸೊ ನಿರುದ್ಯೋಗವನ್ನ ಕಡಿಮೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವು. ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಇರ್ಬೋದು, ಸೊ ಹಾಗೆ ನಮ್ಮ ನೆಹರು ರೋಜ್ಗಾರ್ ಯೋಜನೆ ಇರ್ಬೋದು, ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಇರ್ಬೋದು, ಹಾಗೆ ಮುದ್ರಾ ಯೋಜನೆ ಇರ್ಬೋದು, ಹಾಗೆ ನಮ್ಮ 1953ರಲ್ಲಿ ನ್ಯಾಷನಲ್ ಎಕ್ಸ್ಟೆನ್ಷನ್ ಸ್ಕೀಮ್ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಇರ್ಬೋದು, ಹಾಗೆ 1979ರಲ್ಲಿ ಟ್ರೈಸಮ್ ಪ್ರೋಗ್ರಾಮ್, ಟ್ರೈನಿಂಗ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು, IRDP ಪ್ರೋಗ್ರಾಮ್ ಅಂತಕ್ಕಂಥದ್ದು, ಹಾಗೆ 97ರಲ್ಲಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ಹಾಗೆ ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆ, ಮೋರ್ ಇಂಪಾರ್ಟೆಂಟ್ ನರೇಗಾ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಆ್ಯಕ್ಟ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಮಿಕ ಯೋಜನೆ, ನ್ಯಾಷನಲ್ ರೂರಲ್ ಹಲವಾರು ಪ್ರೋಗ್ರಾಮ್ಸ್ ಬರ್ತದೆ. ಆ ಪ್ರೋಗ್ರಾಮ್ಸ್ ಬಗ್ಗೆ ನೀವು ಮಾಹಿತಿ ಇರಬೇಕಾಗ್ತದೆ. ತದನಂತರ ಇದಾದ್ಮೇಲೆ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮ ಹಣಕಾಸು ಮಾರುಕಟ್ಟೆ ಬಗ್ಗೆ ತಿಳಿಲೇಬೇಕಾಗ್ತದೆ. ಫೈನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು, ಹಣಕಾಸು ಮಾರುಕಟ್ಟೆಯಲ್ಲಿ ಏನೆಲ್ಲ ಓದ್ಕೋಬೇಕಪ್ಪ, ಹಣಕಾಸು ಮಾರುಕಟ್ಟೆ ಅಂದ್ರೆ ಏನು, ಹಣಕಾಸು ಮಾರುಕಟ್ಟೆ ವಿಧಗಳು ಯಾವ್ಯಾವು, ಹಣಕಾಸು ಮಾರುಕಟ್ಟೆನ ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಯಾವಾಗ ಸ್ಥಾಪನೆ ಆಯಿತು, RBIನ ಇತಿಹಾಸ ಏನು, RBIನ ರಚನೆ ಏನು, ಹೆಂಗೆ ರಚನೆ ಆಗಿದೆ, 21 ಜನ ಗವರ್ನಿಂಗ್ ಕಮಿಟಿ ಇರ್ತಾರೆ, ಅದ್ರಲ್ಲಿ 4 ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ, ಒಬ್ಬ ಗವರ್ನರ್ಸ್ ಇರ್ತಾರೆ, ಅವ್ರು ಹೇಗೆ ಸೆಲೆಕ್ಟ್ ಆಗ್ತಾರೆ, ಅವ್ರ ಅಧಿಕಾರಾವಧಿ ಏನು, ಹಾಗೆ RBIನ ಕಾರ್ಯಗಳೇನು, ಏನೆಲ್ಲ ಕೆಲಸ ಮಾಡುತ್ತೆ, ನೋಟುಗಳನ್ನು ಪ್ರಿಂಟ್ ಮಾಡ್ತದೆ, ಸರ್ಕಾರದ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡ್ತದೆ, ಬ್ಯಾಂಕುಗಳ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡ್ತದೆ, ಹಾಗೆ ವಿದೇಶಿ ವಿನಿಮಯದ ಪಾಲಕ ಕಾರ್ಯನಿರ್ವಹಣೆ ಮಾಡ್ತದೆ, ಹಾಗೆ ನಮ್ಮ ಅಭಿವೃದ್ಧಿ ಹಣಕಾಸನ್ನು ಒದಗಿಸ್ಕೊಡ್ತದೆ. ಹಾಗೆ RBIನ ಕಾರ್ಯಗಳೇನು, ಆ್ಯಂಡ್ ಅನದರ್ ಇಂಪಾರ್ಟೆಂಟ್, RBIನ ಸಾಲ ನಿಯಂತ್ರಣ ವಿಧಾನಗಳು ಯಾವುದು, ಸಾಲ ನಿಯಂತ್ರಣ ವಿಧಾನಗಳು, ಕ್ವಾಲಿಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್, ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಂತಕ್ಕಂಥದ್ದು, ಹಾಗೆ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಂತಕ್ಕಂಥದ್ದು, ಅದರಲ್ಲಿ ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, SLR ಅಂದ್ರೆ ಏನು, CRR ಅಂದ್ರೆ ಏನು, ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಏನು, ಈ ಎಲ್ಲ ವಿಚಾರಗಳನ್ನ ನೀವು RBIಗೆ ಸಂಬಂಧಿಸಿದಂತೆ ನೋಡ್ಕೋಬೇಕಾಗ್ತದೆ. ಹಾಗೆ ಅನದರ್ ಇಂಪಾರ್ಟೆಂಟ್ ಇಲ್ಲಿ RBI ತಿಳ್ಕೊಬೇಕಾಗಿರೋದು ಏನಪ್ಪ ಅಂದ್ರೆ, RBI ಮನಿ ಸಪ್ಲೈ ಮೆಜರ್ಮೆಂಟ್ ಕ್ರೈಟೀರಿಯಾ, RBI ಹಣದ ಪೂರೈಕೆನ ಯಾವ ರೀತಿ ಮಾಪನ ಮಾಡ್ತದೆ ನೀವು ತಿಳಿಬೇಕಾಗ್ತದೆ. ಅದರಲ್ಲಿ M0 ಅಂದ್ರೆ ಏನು, M1 ಅಂದ್ರೆ ಏನು, M2 ಅಂದ್ರೆ ಏನು, M3 ಅಂದ್ರೆ ಏನು, M4 ಅಂದ್ರೆ ಏನು, ಈ ವಿಚಾರಗಳು ತಿಳಿಬೇಕಾಗ್ತದೆ. ತದನಂತರ ನಾವು ಬ್ಯಾಂಕಿಂಗ್ ವಲಯಕ್ಕೆ ತಿಳ್ಕೊಬೇಕಾಗ್ತದೆ. ಬ್ಯಾಂಕಿಂಗ್ ವಲಯದ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗ್ತದೆ. ರಾಷ್ಟ್ರೀಕೃತ ಭಾರತದ ಬ್ಯಾಂಕಿಂಗ್ ಇತಿಹಾಸ ಏನು, ಯಾವಾಗ ಭಾರತದಲ್ಲಿ ವ್ಯವಸ್ಥಿತವಾಗಿ ಬ್ಯಾಂಕಿಂಗ್ ಪರಿಕಲ್ಪನೆ ಪ್ರಾರಂಭ ಆಯಿತು, ಹಾಗೆ ಭಾರತದಲ್ಲಿ ರಾಷ್ಟ್ರೀಕರಣ, ಬ್ಯಾಂಕುಗಳ ರಾಷ್ಟ್ರೀಕರಣದ ಪ್ರಕ್ರಿಯೆ ಏನು, ರಾಷ್ಟ್ರೀಕರಣದ ಪರಿಣಾಮ ಏನು, ಯಾವ ಬ್ಯಾಂಕುಗಳು ರಾಷ್ಟ್ರೀಕರಣ ಆಯಿತು, ಇತ್ತೀಚೆಗೆ ಯಾವ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದ್ರು, ವಿಲೀನ ಮಾಡಿದ್ರು, ಹಾಗೆ ಭಾರತದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಯಾವ್ಯಾವಿದ್ದಾವೆ, ಹಾಗೆ ಖಾಸಗಿ ವಲಯದ ಬ್ಯಾಂಕುಗಳಾಗಿದ್ದಾವೆ, ಸಹಕಾರಿ ಬ್ಯಾಂಕುಗಳಾಗಿದ್ದಾವೆ, ವಿದೇಶಿ ಬ್ಯಾಂಕುಗಳು ಯಾವಿದೆ, ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟ ಸಂಸ್ಥೆಗಳು ಯಾವ್ಯಾವು, BBB ಅಂತ ಬರುತ್ತೆ. 2022 UPSC ಪ್ರಶ್ನೆ ಕೇಳಿದರೆ ಬ್ಯಾಂಕಿಂಗ್ ಬೋರ್ಡ್ ಬ್ಯೂರೋ ಅಂತಕ್ಕಂಥದ್ದು PJ ನಾಯಕ್ ಕಮಿಟಿ ಪ್ರಕಾರ ಸ್ಥಾಪನೆ ಮಾಡ್ತಾರೆ. ಹಾಗೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ NPCI ಅಂತ ಒಂದು ಸಂಸ್ಥೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಥ ಸಂಸ್ಥೆಗಳ ಬಗ್ಗೆನೂ ನೀವು ತಿಳಿದುಕೋಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆ ಇದರಲ್ಲಿ ಬ್ಯಾಡ್ ಬ್ಯಾಂಕ್ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ, ಬ್ಯಾಂಕ್ ರನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಹಾಗೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಶಾಡೋ ಬ್ಯಾಂಕಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ. ಹಾಗೆ ಪೇಮೆಂಟ್ ಬ್ಯಾಂಕ್ಗಳಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ. ಎಲ್ಲ ವಿಚಾರಗಳನ್ನು ನೀವು ಹಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಬೇಕಾಗ್ತದೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ತದನಂತರ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ನಾವು ಮೂವ್ ಮಾಡೋದಾದ್ರೆ ಏನಪ್ಪ ಅಂದರೆ, ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ 2 ವಿಚಾರಗಳು ಯಾವುದಪ್ಪ ಅಂತ ಕೇಳಿದ್ರೆ, ಒಂದು ಹಣದುಬ್ಬರ, ಯಾವುದು ಹಣದುಬ್ಬರ ಅಂತಕ್ಕಂಥದ್ದು,
ಇನ್ನೊಂದು ರಾಷ್ಟ್ರೀಯ ವರಮಾನ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ನಿಮಗೆ. ಹಣದುಬ್ಬರ ಅಂದ್ರೇನು, ಹಣದುಬ್ಬರದ ವಿಧಗಳು ಯಾವ್ಯಾವು, ಹಣದುಬ್ಬರವನ್ನ ಹೇಗೆ ಮಾಪನ ಮಾಡಲಾಗ್ತದೆ, ಅದನ್ನ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೇವೆ. ಹಾಗೆ ಹಣದುಬ್ಬರವನ್ನ ನಿಯಂತ್ರಣ ಮಾಡತಕ್ಕಂಥ ವಿಧಾನಗಳು ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು. ಹಾಗೆ ರಾಷ್ಟ್ರೀಯ ವರಮಾನ ಅಂದ್ರೆ ಏನು, ರಾಷ್ಟ್ರೀಯ ವರಮಾನವನ್ನ ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವ್ಯಾವು, ರಾಷ್ಟ್ರೀಯ ವರಮಾನ ಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನುಸರಿಸ್ತಕ್ಕಂಥ ಅಂಶಗಳು ಯಾವ್ಯಾವು, ರಾಷ್ಟ್ರೀಯ ವರಮಾನದ ಪರಿಕಲ್ಪನೆಗಳು ಇದೇ ನಿಮಗೆ ಇಂಪಾರ್ಟೆಂಟ್. GDP ಅಂದ್ರೆ ಏನು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ GDP ಅಂದ್ರೆ ಏನು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಂದು ರಾಷ್ಟ್ರ ನಿರ್ದಿಷ್ಟ ಸಮಯದಲ್ಲಿ ಆ ರಾಷ್ಟ್ರದ ಭೌಗೋಳಿಕ ಗಡಿ ಪ್ರದೇಶದ ಒಳಗಡೆ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯ. ಸೊ ಹಾಗೆ NDP ಅಂದ್ರೆ ಏನು, ಈ ಒಟ್ಟು GDPಯಲ್ಲಿ ಸವಕಳಿ ವೆಚ್ಚಗಳನ್ನ ಕಳೆದ್ರ ಮೂಲಕ ಮಾಪನ ಮಾಡಿದ್ರೆ ನಾವು NDPಯನ್ನ ಲೆಕ್ಕಾಚಾರ ಮಾಡ್ಬೋದು. GNP ಅಂದ್ರೆ ಏನು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಈ GDPಯನ್ನ ಲೆಕ್ಕಾಚಾರ ಮಾಡಬೇಕಾದ್ರೆ ನಾವು ವಿದೇಶಿ ವರಮಾನವನ್ನ ಅಥವಾ ವಿದೇಶಿ ನಿವ್ವಳ ಗಳಿಕೆಯನ್ನ ಪರಿಗಣಿಸೋದಿಲ್ಲ. ಯಾಕೆಂದ್ರೆ GDP ಅಂದ್ರೆ ಆ ರಾಷ್ಟ್ರದ ಭೌಗೋಳಿಕ ಗಡಿ ಪ್ರದೇಶದ ಒಳಗಡೆ ಉತ್ಪಾದಿಸಲ್ಪಟ್ಟ ಮೌಲ್ಯವನ್ನ ಪರಿಗಣಿಸ್ತೇವೆ. ಹಾಗಾಗಿ GNPಯಲ್ಲಿ GDPಯ ಜೊತೆ ಫಾರಿನ್ ನೆಟ್ ಅರ್ನಿಂಗ್ಸ್, ವಿದೇಶಿ ನಿವ್ವಳ ಗಳಿಕೆಗಳನ್ನು ನಾವು ಪರಿಗಣಿಸ್ತೇವೆ. ಹಾಗಾಗಿ ಸೊ ಈ GNP ಅಂದ್ರೆ ಏನು, ಪರ್ ಕ್ಯಾಪಿಟ ಇನ್ಕಮ್, ತಲಾ ವರಮಾನ ಅಂದ್ರೆ ಒಟ್ಟು ರಾಷ್ಟ್ರೀಯ ವರಮಾನದಲ್ಲಿ ಒಟ್ಟು ಜನಸಂಖ್ಯೆಯನ್ನು ವಿಭಾಗ ಮಾಡೋದ್ರ ಮೂಲಕ ನಾವು ಪಡ್ಕೊಳ್ತೇವೆ. ಹಾಗೆ ವೈಯಕ್ತಿಕ ವರಮಾನ ಅಂದ್ರೆ ಏನು, ಪರ್ಸನಲ್ ಇನ್ಕಮ್ ಅಂದ್ರೆ ಏನು, ಹಾಗೆ ವಿನಿಯೋಗಿಸಬಹುದಾದ ವರಮಾನ, ಡಿಸ್ಪೋಸಬಲ್ ಇನ್ಕಮ್. ನಮ್ಗೇನು ವೈಯಕ್ತಿಕ ವರಮಾನ ಬರುತ್ತೆ ಆ ವರಮಾನದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಉಳಿತದಲ್ಲ ಅದನ್ನ ಖರ್ಚು ಮಾಡ್ಕೊಳ್ಬೋದು, ಅದನ್ನು ವಿನಿಯೋಗಿಸಬಹುದಾದ ವರಮಾನ ಅಂತ ಕರಿತೀವಿ. ಹಾಗೆ ರಿಯಲ್ ನ್ಯಾಷನಲ್ ಇನ್ಕಮ್, ನೈಜ ರಾಷ್ಟ್ರೀಯ ವರಮಾನ ಅಂತಕ್ಕಂಥ ಪರಿಕಲ್ಪನೆ ತಿಳ್ಕೋಬೇಕಾಗ್ತದೆ. ನಾಮಿನಲ್ ನ್ಯಾಷನಲ್ ಇನ್ಕಮ್, ಸೊ ನಾಮರೂಪಿ ರಾಷ್ಟ್ರೀಯ ವರಮಾನದ ಬಗ್ಗೆ ತಿಳ್ಕೋಬೇಕಾಗ್ತದೆ. ಬಹಳ ಸಿಂಪಲ್ ಇದೆ. ರಾಷ್ಟ್ರೀಯ ವರಮಾನವನ್ನ ಸ್ಥಿರ ಬೆಲೆಗಳು ಅಥವಾ ಆಧಾರ ವರ್ಷದ ಆಧಾರದ ಮೇಲೆ ಮಾಪನ ಮಾಡಿದ್ರೆ ಅದು ನಾವು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೇವೆ. ಅದೇ ರಾಷ್ಟ್ರೀಯ ವರಮಾನವನ್ನ ಪ್ರಚಲಿತ ಮಾರುಕಟ್ಟೆ ಬೆಲೆಗಳು ಅಥವಾ ಪ್ರಚಲಿತ ಬೆಲೆಗಳ ಆಧಾರದ ಮೇಲೆ ಮಾಪನ ಮಾಡಿದ್ರೆ ಅದನ್ನು ನಾವು ನಾಮರೂಪಿ ರಾಷ್ಟ್ರೀಯ ವರಮಾನ ಅಂತ ಕರಿತೇವೆ. ಹಾಗೆ ಸೊ ಈ ರಾಷ್ಟ್ರೀಯ ವರಮಾನವನ್ನ ಮಾಪನ ಮಾಡ್ತಕ್ಕಂತಹ ವಿಧಾನಗಳು ಯಾವ್ಯಾವು, ಹೇಗೆ ಮಾಪನ ಮಾಡಬೇಕು ರಾಷ್ಟ್ರೀಯ ವರಮಾನವನ್ನು? ಇಲ್ಲಿ 3 ಮೆಥಡ್ ಬರ್ತದೆ. ಒಂದು ಪ್ರಾಡಕ್ಟ್ ಮೆಥಡ್ ಅಂತಕ್ಕಂಥದ್ದು, ಸೊ ಉತ್ಪನ್ನ ವಿಧಾನ ಅಂತಕ್ಕಂಥದ್ದು, ಹಾಗೆ ಸೊ ಇನ್ಕಮ್ ಮೆಥಡ್ ಅಂತಕ್ಕಂಥದ್ದು, ಆದಾಯ ವಿಧಾನ ಅಂತಕ್ಕಂಥದ್ದು, ಹಾಗೆ ಎಕ್ಸ್ಪೆಂಡಿಚರ್ ಮೆಥಡ್, ವೆಚ್ಚದ ವಿಧಾನ. ಈ 3 ವಿಧಾನಗಳನ್ನು ಅನುಸರಿಸಿಕೊಂಡು ನಾವೇನ್ ಮಾಡ್ತೇವೆ, ರಾಷ್ಟ್ರೀಯ ವರಮಾನವನ್ನ ಮಾಪನ ಮಾಡ್ತೇವೆ. ಸೊ ಇಷ್ಟು ಅಂಶಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಇರಬೇಕಾಗ್ತದೆ. ನೆಕ್ಸ್ಟ್ ಮುಂದುವರೆದು ಸೊ ಇದರಲ್ಲಿ ಇನ್ಯಾವ ಅಂಶಗಳು ತಿಳ್ಕೋಬೇಕಾಗ್ತದೆ. ಸೊ ಜಸ್ಟ್ ನಾವು ಬ್ರೀಫ್ ಮಾಡ್ಲಿಕ್ಕೆ ಹೊರಟಾಗ ಸೊ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸ್. ಇದ್ರ ಬಗ್ಗೆ ನೀವು ಓದಲೇಬೇಕು. PC ಇಂದ KSIS ವರೆಗೂ ಈ ಚಾಪ್ಟರ್ಲಿ ಪ್ರಶ್ನೆ ಕೇಳ್ತಾರೆ. ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸ್ ಅಂತಕ್ಕಂಥದ್ದು ಸರ್ಕಾರದ ಹಣಕಾಸು ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಸರ್ಕಾರದ ವರಮಾನ, ಸರ್ಕಾರದ ವೆಚ್ಚ, ಸರ್ಕಾರದ ಸಾಲ, ಹಾಗೆ ಕೊರತೆಯ ಹಣಕಾಸು, ಡೆಫಿಸಿಟ್ ಫೈನಾನ್ಸಿಂಗ್, ಪಬ್ಲಿಕ್ ಡೆಟ್ಸ್, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಇನ್ಕಮ್. ಅಂದ್ರೆ ಸರ್ಕಾರಕ್ಕೆ ಯಾವ್ಯಾವ ಮೂಲಗಳಿಂದ ವರಮಾನ ಬರ್ತದೆ, ಬಂದಂತ ವರಮಾನವನ್ನು ಸರ್ಕಾರ ಹೇಗೆ ಖರ್ಚು ಮಾಡ್ತದೆ, ವೆಚ್ಚ ಮಾಡ್ತದೆ. ಅವೆರಡಕ್ಕೂ ಮಿಸ್ ಮ್ಯಾಚ್ ಆದ್ರೆ, ಅಂದ್ರೆ ಸರ್ಕಾರದ ವರಮಾನ ಮತ್ತೆ ಸರ್ಕಾರದ ವೆಚ್ಚಗಳಿಗೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅದನ್ನು ಮ್ಯಾಚ್ ಮಾಡ್ಲಿಕ್ಕೆ ಸರ್ಕಾರ ಸಾಲ ಮಾಡುತ್ತೆ, ಅದನ್ನು ಸರ್ಕಾರದ ಸಾಲ ಅಂತ ಕರಿತೇವೆ. ಒಂದು ವೇಳೆ ಸರ್ಕಾರ ಅಭಿವೃದ್ಧಿನ ಸಾಧಿಸ್ಬೇಕಂತೇಳಿ ಉದ್ದೇಶಪೂರ್ವಕವಾಗಿ ಜಾಸ್ತಿ ವೆಚ್ಚಗಳನ್ನು ಮಾಡಿದ್ರೆ ಅದನ್ನ ಕೊರತೆ ಹಣಕಾಸು ಅಂತ ಕರಿತೇವೆ. ಈ 4 ವಿಚಾರಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ಸಾರ್ವಜನಿಕ ಹಣಕಾಸು. ಇದರಲ್ಲಿ ಮೊದಲೇ ನಾವು ತಗೊಳ್ಳೋದಾದ್ರೆ ಸರ್ಕಾರದ ವರಮಾನ. ಸರ್ಕಾರಕ್ಕೆ ಹೇಗೆ ವರಮಾನ ಬರುತ್ತೆ? ಸರ್ಕಾರ ವಿಶೇಷವಾಗಿ 2 ರೀತಿ ವರಮಾನ ಪಡ್ಕೊಳ್ಳುತ್ತೆ. ಒಂದು ಕಂದಾಯ ವರಮಾನ, ಇನ್ನೊಂದು ರೆವಿನ್ಯೂ ಇನ್ಕಮ್. ಸೊ ಇನ್ನೊಂದು ಯಾವುದಪ್ಪ ಅಂತ ಕೇಳಿದ್ರೆ ಕ್ಯಾಪಿಟಲ್ ಇನ್ಕಮ್, ಬಂಡವಾಳ ವರಮಾನ. ರೆವಿನ್ಯೂ ಇನ್ಕಮ್ ಅಲ್ಲಿ ಅಗೇನ್ 2 ಬರ್ತದೆ. ಒಂದು ಟ್ಯಾಕ್ಸ್ ಇನ್ಕಮ್, ಇನ್ನೊಂದು ನಾನ್ ಟ್ಯಾಕ್ಸ್ ಇನ್ಕಮ್. ತೆರಿಗೆ ವರಮಾನ,
ತೆರಿಗೆಯೇತರ ವರಮಾನ. ಅಗೇನ್ ತೆರಿಗೆ ವರಮಾನದಲ್ಲಿ ಮತ್ತೆ ಎರಡು ಬರುತ್ತೆ, ನೇರ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಹಾಗೆ ಬಂಡವಾಳ ವರಮಾನದಲ್ಲಿ ಯಾವ ಬರುತ್ತೆ? ಸಾಲಗಳು ಬರುತ್ತೆ, ಪ್ರಾವಿಡೆಂಟ್ ಫಂಡ್ ಇನ್ಕಮ್ ಬರುತ್ತೆ, ಹಾಗೆ ನಮ್ಮ ಸ್ಮಾಲ್ ಸೇವಿಂಗ್ಸ್ ಬರುತ್ತೆ, ಹಾಗೆ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ ಇನ್ಕಮ್ ಅಂತಕ್ಕಂಥ ಬರುತ್ತೆ. ಸೊ ಹಲವಾರು ವಿಚಾರಗಳು ಈ ನಮ್ಮ ಬಂಡವಾಳ ವರಮಾನದಲ್ಲಿ, ಸೊ ಕ್ಯಾಪಿಟಲ್ ರಿಸಿಟ್ಸ್ ಅಲ್ಲಿ ಸರ್ಕಾರ ವರಮಾನ ಪಡ್ಕೊಳ್ಳುತ್ತೆ. ಇದು ಬಂಡವಾಳ ವರಮಾನ. ಈಗ ಸರ್ಕಾರಕ್ಕೆ ಬಂದಂತ ವರಮಾನವನ್ನು ಸರ್ಕಾರ ಹೇಗೆ ಖರ್ಚು ಮಾಡ್ತದೆ? ಸರ್ಕಾರ ಹೇಗೆ ಖರ್ಚು ಮಾಡುತ್ತೆ ನೋಡಿ ಹೇಳ್ತೀನಿ. ಸರ್ಕಾರ ಎರಡು ರೀತಿ ಖರ್ಚು ಮಾಡ್ತದೆ. ಒಂದು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಥವಾ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ಅಭಿವೃದ್ಧಿ ವೆಚ್ಚ ಅಥವಾ ಅಭಿವೃದ್ಧಿ ಯೋಜನಾ ವೆಚ್ಚ. ಇನ್ನೊಂದು ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆರ್ ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ಅಭಿವೃದ್ಧಿಯೇತರ ವೆಚ್ಚ ಅಥವಾ ಯೋಜನೆಯೇತರ ವೆಚ್ಚ. ನೋಡಿ, ಅಭಿವೃದ್ಧಿ ವೆಚ್ಚ ಅಥವಾ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರ ಏನು ಬರುತ್ತಲ್ಲ ವರಮಾನ, ಆ ಬಂದಂಥ ವರಮಾನವನ್ನು ಸರ್ಕಾರ ಖರ್ಚು ಮಾಡುತ್ತಲ್ವ, ಆ ಖರ್ಚು ಮಾಡಿರ್ತಕ್ಕಂತಹ ಹಣ ಪುನಃ ಆದಾಯದ ರೂಪದಲ್ಲಿ ಸರ್ಕಾರಕ್ಕೆ ವಾಪಸ್ ಬರಬೇಕು. ಅದನ್ನು ನಾವು ಅಭಿವೃದ್ಧಿ ವೆಚ್ಚ ಅಥವಾ ಯೋಜನಾ ವೆಚ್ಚ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದೆ. ಸೊ ಆ ಹಣ ಸರ್ಕಾರಕ್ಕೆ ಪುನಃ ವಾಪಸ್ ಬರುತ್ತೆ. ಯಾವುದ್ರ ಮೂಲಕ? ರೋಡ್ ಟ್ಯಾಕ್ಸ್ ಹಾಕೋದ್ರ ಮೂಲಕ, ಟೋಲ್ ಸಂಗ್ರಹಣೆ ಮಾಡೋದ್ರ ಮೂಲಕ. ಸೊ ಅದು ಅಭಿವೃದ್ಧಿ ವೆಚ್ಚ. ಹಾಗೆ ಸರ್ಕಾರ ವಿದ್ಯುತ್ ಶಕ್ತಿ ನಿರ್ಮಾಣ ಮಾಡ್ಲಿಕ್ಕೆ ವೆಚ್ಚ ಮಾಡುತ್ತೆ, ಎಲೆಕ್ಟ್ರಿಸಿಟಿ ನಿರ್ಮಾಣ ಮಾಡ್ಲಿಕ್ಕೆ ವೆಚ್ಚ ಮಾಡುತ್ತೆ. ಸರ್ಕಾರ ಏನು ವೆಚ್ಚ ಮಾಡುತ್ತೆ ಅದು ಪುನಃ ಸೊ ಸರ್ಕಾರಕ್ಕೆ ಆದಾಯದ ರೂಪದಲ್ಲಿ ವಾಪಸ್ ಬರುತ್ತೆ. ಫೀಸ್ ಕಲೆಕ್ಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಫೀಸ್ ಕಲೆಕ್ಟ್ ಮಾಡುತ್ತೆ. ಹಾಗಾಗಿ ಅದನ್ನ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಸರ್ಕಾರ ಏನು ವೆಚ್ಚ ಮಾಡುತ್ತೆ ಅದು ಸರ್ಕಾರಕ್ಕೆ ವೆಚ್ಚನ ವಿನಃ ಪುನಃ ಅದಕ್ಕೆ ವಾಪಸ್ಸು ಬರಲ್ಲ. ಉದಾಹರಣೆ, ಸರ್ಕಾರ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಲಕ್ಷಾಂತರ ಕೋಟಿ ವೆಚ್ಚ ಮಾಡುತ್ತೆ ಭಾರತ ಸರ್ಕಾರ ರಕ್ಷಣೆಗೋಸ್ಕರ, ವಾಪಸ್ ಬರುತ್ತಾ? ಬರಲ್ಲ. ಸರ್ಕಾರ ಸಬ್ಸಿಡೀಸ್ ಕೊಡುತ್ತೆ, ಸಹಾಯಧನ ಕೊಡುತ್ತೆ, ವಾಪಸ್ ಬರುತ್ತಾ? ಬರಲ್ಲ. ಸರ್ಕಾರ ಪೆನ್ಷನ್ಸ್ ಕೊಡುತ್ತೆ, ವಾಪಸ್ ಬರುತ್ತಾ? ಬರಲ್ಲ. ಇವನ್ನ ನಾವೇನಂತ ಕರಿತೀವಿ? ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಥವಾ ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಒಂದು ವೇಳೆ ಸರ್ಕಾರದ ವರಮಾನಕ್ಕೂ ವೆಚ್ಚಕ್ಕೂ ಮಿಸ್ ಮ್ಯಾಚ್ ಆದರೆ ಮ್ಯಾಚ್ ಮಾಡಲಿಕ್ಕೆ ಸರ್ಕಾರ ಏನು ಮಾಡುತ್ತೆ? ಸಾಲಗಳನ್ನು ಮಾಡುತ್ತೆ. ಯಾವ್ಯಾವ ಸಾಲ? ಎರಡು ರೀತಿ ಸಾಲ ಮಾಡುತ್ತೆ, ನಿಮಗೆ ಗೊತ್ತಿರಬೇಕು. ಒಂದು ಆಂತರಿಕ ಸಾಲ, ಇನ್ನೊಂದು ಬಾಹ್ಯ ಸಾಲ. ಒನ್ ಈಸ್ ಇಂಟರ್ನಲ್ ಡೆಪ್ಟ್, ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಡೆಪ್ಟ್. ಬಾಹ್ಯ ಮೂಲಗಳಿಂದ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮೂಲಕ, ವಿದೇಶಿ ಸರ್ಕಾರಗಳ ಮೂಲಕ ಪಡ್ಕೊಳ್ತಕ್ಕಂಥದ್ದು. ಆಂತರಿಕ ಸಾಲ, ಇಂಟರ್ನಲ್ ಡೆಪ್ಟ್ ಅಂದರೆ ದೇಶೀಯ ಹಣಕಾಸು ಸಂಸ್ಥೆಗಳು, ರಾಜ್ಯ ಸರ್ಕಾರಗಳು, ಸೊ ಇತರ ಅರೆ ಸರ್ಕಾರಿ ಸಂಸ್ಥೆಗಳಿಂದ ಸರ್ಕಾರ ಸಾಲ ಪಡ. ಸೊ ಈ ಮೂರನ್ನ ನಾವು ಏನಂತ ಕರಿತೀವಿ? ಸರ್ಕಾರದ ಸಾಲ, ಸರ್ಕಾರದ ವೆಚ್ಚ, ಸರ್ಕಾರದ ವರಮಾನ. ಇವನ್ನ ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಇದರಲ್ಲಿ ಮತ್ತೆ ತಿಳ್ಕೋಬೇಕಾಗಿರೋದೇನಪ್ಪ ಅಂದ್ರೆ ಇಂಪಾರ್ಟೆಂಟು ಬಜೆಟ್. ಯಾವುದು? ಬಜೆಟ್ ತಿಳ್ಕೊಳ್ಳೇಬೇಕು ನೀವು. ಬಜೆಟ್ ಅಂದ್ರೆ ಏನು? ಬಜೆಟ್ನ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ? ಆರ್ಟಿಕಲ್ 112 ಪ್ರಕಾರ ಮಂಡನೆ ಮಾಡ್ತಾರೆ. ಯಾರು ಮಂಡನೆ ಮಾಡಬೇಕು, ಎಲ್ಲಿ ಮಂಡನೆ ಮಾಡಬೇಕು, ಲೋಕಸಭೆಗೆ ಯಾಕೆ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದೀವಿ ಬಜೆಟ್ಗೆ ಸಂಬಂಧಪಟ್ಟಂತೆ, ರಾಜ್ಯಸಭೆಗೆ ಯಾಕೆ ಕೊಟ್ಟಿಲ್ಲ, ಹೆಂಗೆ ಅನುಮೋದನೆ ಪ್ರಕ್ರಿಯೆ ಆಗ್ತದೆ, ಬಜೆಟ್ನ ವಿಧಗಳು ಯಾವ್ಯಾವು, ಸೊ ಸಮತೋಲನ ಬಜೆಟ್ ಅಂತಕ್ಕಂಥದ್ದು, ಉಳಿತಾಯದ ಬಜೆಟ್ ಅಂತಕ್ಕಂಥದ್ದು, ಕೊರತೆಯ ಬಜೆಟ್ ಅಂತಕ್ಕಂಥದ್ದು. ಅಂದರೆ ಸರ್ಕಾರದ ವರಮಾನ ಸರ್ಕಾರದ ವೆಚ್ಚಕ್ಕೆ ಸಮ ಆದರೆ ಸಮತೋಲನ ಬಜೆಟ್, ಸರ್ಕಾರದ ವರಮಾನ ಸರ್ಕಾರದ ವೆಚ್ಚಗಳಿಗಿಂತ ಜಾಸ್ತಿ ಆದರೆ ಉಳಿತಾಯ ಬಜೆಟ್, ಸರ್ಕಾರದ ವೆಚ್ಚಗಳು ಸರ್ಕಾರದ ವರಮಾನಕ್ಕಿಂತ ಜಾಸ್ತಿ ಆದರೆ ಕೊರತೆ ಬಜೆಟ್. ಸೊ ಬಜೆಟ್ನ ವಿಧಗಳು ಯಾವ್ಯಾವು? ಹಾಗೆ ಝೀರೋ ಬೇಸ್ಡ್ ಬಜೆಟ್ ಅಂದರೆ ಏನು, ಶೂನ್ಯಾಧಾರಿತ ಅಯವ್ಯಯ ಅಂದರೆ ಏನು ತಿಳಿಬೇಕಾಗ್ತದೆ ನೀವು. ಈ ಪರಿಕಲ್ಪನೆಯನ್ನ ಪೀಟರ್ ಎ ಪೆಹರ್ ಅಂತಕ್ಕಂಥ ಅಮೆರಿಕದ ಅರ್ಥಶಾಸ್ತ್ರಜ್ಞ ಮೊದಲ ಬಾರಿಗೆ ನೀಡ್ತಾನೆ 1954ರಲ್ಲಿ. ಸೊ ಜಿಮ್ಮಿ ಕಾರ್ಟರ್ ಮೊದಲ ಬಾರಿಗೆ ಈ ಝೀರೋ ಬೇಸ್ಡ್ ಬಜೆಟ್ ಅಡಾಪ್ಟ್ ಮಾಡ್ಕೊಳ್ತಾನೆ ಅಮೆರಿಕದಲ್ಲಿ. ತದನಂತರ ಭಾರತದಲ್ಲಿ 1986ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಈ ಶೂನ್ಯಾಧಾರಿತ ಅಯವ್ಯಯ ಪರಿಕಲ್ಪನೆ ಅಡಾಪ್ಟ್ ಮಾಡ್ಕೊಳ್ತಾನೆ. ಅದೇನಿಲ್ಲ, ಸರ್ಕಾರದ ಯಾವುದೇ ವೆಚ್ಚಗಳು ಶೂನ್ಯದಿಂದ ಪ್ರಾರಂಭ ಆಗ್ತಕ್ಕಂಥ ಪರಿಕಲ್ಪನೆಗೆ ನಾವೇನಂತ ಕರಿತೀವಿ? ಶೂನ್ಯಾಧಾರಿತ ಅಯವ್ಯಯ ಅಂತ ಕರಿತೀವಿ. ಸೊ ಇದಾದ್ಮೇಲೆ ಬರ್ತಕ್ಕಂಥದ್ದು ಬಜೆಟ್ ಅಂತಕ್ಕಂಥದ್ದು ಆದ್ಮೇಲೆ ಬರ್ತಕ್ಕಂಥ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ, ಸೊ ನೀವು FRBM ಆಕ್ಟ್ ಅಂತ ಬರುತ್ತೆ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ತಿಳಿಲೇಬೇಕಾಗ್ತದೆ. ಕಾಯ್ದೆ ಯಾಕೆ ತಂದರು, ಕಾಯ್ದೆ ಉದ್ದೇಶಗಳೇನು, ಕಾಯ್ದೆ ನಿಬಂಧನೆಗಳೇನು. ಹಾಗೆ ಆರ್ಟಿಕಲ್ 280 ಪ್ರಕಾರ ಕೇಂದ್ರ ಹಣಕಾಸು ಆಯೋಗ ಅಂತಕ್ಕಂಥದ್ದು ಬರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ತೆರಿಗೆಗಳನ್ನು ಹಂಚಿಕೆ ಮಾಡ್ತಕ್ಕಂಥವ್ರು ಯಾರು? ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಡುವೆ ಹಣಕಾಸು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡ್ತಕ್ಕಂಥವ್ರು ಯಾರು? ಹಣಕಾಸು ಆಯೋಗ.
ಸಂವಿಧಾನದ 280ನೇ ವಿಧಿ ಪ್ರಕಾರ ಕೇಂದ್ರ ಹಣಕಾಸು ಆಯೋಗ ಬರುತ್ತದೆ. 243 ವಿಧಿ ಪ್ರಕಾರ ರಾಜ್ಯ ಹಣಕಾಸು ಆಯೋಗ ಬರುತ್ತದೆ. ಕೇಂದ್ರ ಹಣಕಾಸು ಆಯೋಗ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ತೆರಿಗೆಗಳನ್ನು ಹಂಚಿಕೆ ಮಾಡುತ್ತೆ, ಹಣಕಾಸು ಸಂಪನ್ಮೂಲ ಹಂಚಿಕೆ ಮಾಡುತ್ತೆ. ರಾಜ್ಯ ಹಣಕಾಸು ಆಯೋಗ ರಾಜ್ಯ ಸರ್ಕಾರ ಮತ್ತೆ ಸ್ಥಳೀಯ ಸರ್ಕಾರಗಳ ನಡುವೆ ಹಣಕಾಸು ಹಂಚಿಕೆ ಮಾಡ್ತದೆ. ಹಾಗಾಗಿ ನಿಮಗೆ ಮಾಹಿತಿ ಇರಲಿ. ಸೊ ಹಣಕಾಸು ಆಯೋಗಗಳ ಬಗ್ಗೆ ತಿಳ್ಕೋಬೇಕಾಗ್ತದೆ. ಇದುವರೆಗೆ 15 ಹಣಕಾಸು ಆಯೋಗಗಳು ರಚನೆ ಮಾಡಿದ್ದೇವೆ. ಆ 15ನೇ ಹಣಕಾಸು ಆಯೋಗ ಏನೆಲ್ಲ ರೆಕಮೆಂಡೇಶನ್ ಕೊಟ್ಟಿದೆ. ಸೊ ಅದರಲ್ಲಿ 15ನೇ ಹಣಕಾಸು ಆಯೋಗ ಅಂತಕ್ಕಂಥದ್ದು ಡೆಮೋಗ್ರಫಿಕ್ ಅಚೀವ್ಮೆಂಟ್, ಜನಸಂಖ್ಯಾ ಸಾಧನೆ ಅಂತಕ್ಕಂಥ ಪರಿಕಲ್ಪನೆ ಹೊಸದಾಗಿ ಆ್ಯಡ್ ಮಾಡಿದೆ. ಎನ್ವಿರಾನ್ಮೆಂಟಲ್ ಸೈನ್ಸ್, ಪರಿಸರ ವಿಜ್ಞಾನ ಅಂತಕ್ಕಂಥ ಪರಿಕಲ್ಪನೆ ಹೊಸದಾಗಿ ಆ್ಯಡ್ ಮಾಡಿದೆ. ಸೊ ಹಾಗೆ ನಮ್ಮ ಟ್ಯಾಕ್ಸ್ ಎಫರ್ಟ್ಸ್, ತೆರಿಗೆ ಪ್ರಯತ್ನಗಳಂತಕ್ಕಂಥ ಪರಿಕಲ್ಪನೆಯನ್ನು ಹೊಸದಾಗಿ ಆ್ಯಡ್ ಮಾಡಿದೆ. ಹಾಗೆ 14ನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್ ಏನು, ಎಷ್ಟೆಷ್ಟು ಪರ್ಸೆಂಟ್ ಅಲಾಟ್ ಮಾಡಿದೆ, ಈ ಎಲ್ಲ ವಿಚಾರಗಳನ್ನು ನೀವು ತಿಳಿದುಕೊಳ್ಳಲೇಬೇಕಾಗ್ತದೆ. ಅದರಲ್ಲಿ ಕೊನೆಯದಾಗಿ ನೀವು ತಿಳ್ಕೊಬೇಕಾಗಿರೋದು ಕೊರತೆಯ ಪರಿಕಲ್ಪನೆಗಳು. ನೀವು ತಿಳಿಲೇಬೇಕಾಗ್ತದೆ. ಕೊರತೆಯ ಪರಿಕಲ್ಪನೆಗಳಂದ್ರೆ ಏನು? ಸೊ ಬಜೆಟರಿ ಡಿಫಿಸಿಟ್ ಅಂದ್ರೆ ಏನು, ಆಯವ್ಯಯ ಕೊರತೆ ಅಂದ್ರೆ ಏನು, ರೆವಿನ್ಯೂ ಡಿಫಿಸಿಟ್ ಅಂದ್ರೆ ಏನು, ಕಂದಾಯ ಕೊರತೆ ಅಂದ್ರೆ ಏನು, ಹಾಗೆ ಸೊ ಫಿಸ್ಕಲ್ ಡಿಫಿಸಿಟ್ ಅಂದ್ರೆ ಏನು, ಕೋಶೀಯ ಕೊರತೆ ಅಂದ್ರೆ ಏನು, ಹಾಗೆ ನಮ್ಮ ಪ್ರೈಮರಿ ಡಿಫಿಸಿಟ್ ಅಂದ್ರೆ ಏನು, ಪ್ರಾಥಮಿಕ ಕೊರತೆ ಅಂದ್ರೆ ಏನು, ಈ ವಿಚಾರಗಳನ್ನು ನೀವು ತಿಳ್ಕೊಳ್ಳೇಬೇಕಾಗ್ತದೆ. ವಿತ್ ಫಾರ್ಮುಲಾ ಕೂಡ ನೀವು ಅಧ್ಯಯನ ಮಾಡಬೇಕಾಗ್ತದೆ ಸ್ನೇಹಿತರೆ. ತದನಂತರ ಈ ಸಾರ್ವಜನಿಕ ಹಣಕಾಸು ಮುಗಿದ ನಂತರ ನೀವು ತಿಳಿದುಕೊಳ್ಳೇಬೇಕಾಗಿರತಕ್ಕಂಥ ವಿಚಾರಗಳಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಬಹಳ ಮುಖ್ಯ ಆಗ್ತದೆ. ಒಂದು ಪಾವತಿ ಶುಲ್ಕಿನ ಬಗ್ಗೆ ತಿಳ್ಕೋಬೇಕಾಗ್ತದೆ. BOP ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಪಾವತಿ ಶುಲ್ಕ ಅಂದ್ರೆ ಏನು, ಪಾವತಿ ಶುಲ್ಕನ ಭಾರತದಲ್ಲಿ ಯಾರು ತಯಾರು ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ತಯಾರು ಮಾಡ್ತಾರೆ, ಪಾವತಿ ಶುಲ್ಕಿನ ವಿಧಗಳು ಯಾವ್ಯಾವ, 3 ರೀತಿ ವಿಧ ಬರುತ್ತೆ. ಸೇಮ್ ಬಜೆಟಲ್ಲಿ ಹೆಂಗೆ ಮತ್ತೆ ಇಲ್ಲೂ ಹಂಗೆ ಬರ್ತದೆ. ಏನು, ಉಳಿತಾಯ ಪಾವತಿ ಶುಲ್ಕು, ಕೊರತೆಯ ಪಾವತಿ ಶುಲ್ಕು, ಸಮತೋಲನ ಪಾವತಿ ಶುಲ್ಕು. ಒಂದು ದೇಶದ ರಫ್ತುಗಳು ಆಮದುಗಳಿಗಿಂತ ಹೆಚ್ಚಾದರೆ ಉಳಿತಾಯ, ಆಮದುಗಳು ರಫ್ತುಗಳಿಗಿಂತ ಹೆಚ್ಚಾದರೆ ಕೊರತೆ, ಆಮದು ರಫ್ತುಗಳು ಸಮ ಆದರೆ ಸಮತೋಲನ. ಹಾಗೆ ಪಾವತಿ ಶುಲ್ಕಿನ ರಚನೆ ಹೆಂಗೆ ಬರ್ತದೆ ಗೊತ್ತಿರಬೇಕು ನಿಮಗೆ. ಒಂದು ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತಕ್ಕಂಥದ್ದು, ಹಾಗೆ ಇನ್ನೊಂದು ಕ್ಯಾಪಿಟಲ್ ಅಕೌಂಟ್, ಬಂಡವಾಳ ಖಾತೆ ಅಂತಕ್ಕಂಥದ್ದು. ಸೊ ಚಾಲ್ತಿ ಖಾತೆಯಲ್ಲಿ ಯಾವ ಎಲಿಮೆಂಟ್ ಬರ್ತದೆ, ಬಂಡವಾಳ ಖಾತೆಯಲ್ಲಿ ಯಾವ ಎಲಿಮೆಂಟ್ ಬರ್ತದೆ ಅಂತ ತಿಳಿಬೇಕಾಗ್ತದೆ. ಚಾಲ್ತಿ ಖಾತೆಯಲ್ಲಿ ಸರಕುಗಳು ಮತ್ತು ಸೇವೆಗಳು ಬರುತ್ತೆ, ಹೂಡಿಕೆ ಆದಾಯ ಬರುತ್ತೆ, ಏಕಮುಖ ವರ್ಗಾವಣೆಗಳು, ಸೊ ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಂತ ಕರಿತೀವಿ, ನಾನ್ ಫೈನಾನ್ಷಿಯಲ್ ಗೋಲ್ಡ್ ಮೂವ್ಮೆಂಟ್ ಅಂತಕ್ಕಂಥ ಪರಿಕಲ್ಪನೆ ಬರ್ತದೆ. ಹಾಗೆ ಕ್ಯಾಪಿಟಲ್ ಅಕೌಂಟಲ್ಲಿ ಸಾಲಗಳು ಬರುತ್ತೆ, ಖಾಸಗಿ ಸಾಲಗಳು, ಸರ್ಕಾರಿ ಸಾಲಗಳು, ಬ್ಯಾಂಕಿಂಗ್ ವ್ಯವಹಾರ ಅಂತಕ್ಕಂಥದ್ದು ಬರ್ತದೆ, SDR ಲೆಕ್ಕಗಳು ಬರ್ತದೆ, ಎರರ್ಸ್ ಅಂಡ್ ಒಮಿಷನ್ಸ್ ಅಂತ ಬರ್ತದೆ, ಹಾಗೆ ನಮ್ಮ IMF ಅಕೌಂಟ್ಸ್ ಅಂತ ಬರ್ತದೆ, IMF ಲೆಕ್ಕಗಳು. ಹೀಗೆ ಸ್ಟ್ರಕ್ಚರ್ ಆಫ್ BOP ನೀನು ಕರೆಕ್ಟ್ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ಎಕ್ಸಾಮಲ್ಲಿ ಪಾವತಿ ಶುಲ್ಕಿನ ರಚನೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಹೆಂಗ್ ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ, ಚಾಲ್ತಿ ಖಾತೆಯಲ್ಲಿ ಬರ್ತಕ್ಕಂಥ 3 ಅಂಶಗಳು ಕೊಟ್ಬಿಟ್ಟು 1 ಅಂಶ ಬಂಡವಾಳ ಖಾತೆಯಲ್ಲಿ ಹಾಕೋದು ಕೊಟ್ಬಿಡ್ತಾರೆ. ಈ ಕೆಳಗಿನ ಯಾವ ಅಂಶ ಚಾಲ್ತಿ ಖಾತೆಯಲ್ಲಿ ಬರಲ್ಲ ಅಂತ ಹೇಳಿ ಅಂತ. ಹಾಗೆ ಈ ಬಂಡವಾಳ ಖಾತೆಯಲ್ಲಿ ಬರ್ತಕ್ಕಂಥ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದೋ ಒಂದು ಹಾಕ್ಬಿಟ್ಟು ಇದರಲ್ಲಿ ಯಾವುದು ಬಂಡವಾಳ ಖಾತೆಯಲ್ಲಿ ಬರಲ್ಲ ಅಂತ ಪ್ರಶ್ನೆ ಕೇಳ್ತೇನೆ. ಹಾಗಾಗಿ ನಿಮಗೆ ಪಾವತಿ ಶುಲ್ಕಿನ ರಚನೆ ಬಗ್ಗೆ ಮಾಹಿತಿ ಇರಬೇಕಾಗ್ತದೆ. ಈ ಅಸಮತೋಲನ ಪಾವತಿ ಶುಲ್ಕ ಉಂಟಾದರೆ ಈ ಅಸಮತೋಲನ ಪಾವತಿ ಶುಲ್ಕನ ನಾವು ಹೇಗೆ ಸರಿಪಡಿಸಬೇಕು, ಯಾವ್ಯಾವ ಕ್ರಮಗಳು ಹಾಕೋಬೇಕು, ಸೊ ಹಣಕಾಸಿನ ಕ್ರಮಗಳೇನು, ವ್ಯಾಪಾರಿ ಕ್ರಮಗಳೇನು, ಆಡಳಿತಾತ್ಮಕ ಕ್ರಮಗಳೇನು, ಇವುಗಳ ಮೂಲಕ ಹೇಗೆ ಸರ್ಕಾರ ಪಾವತಿ ಶುಲ್ಕಿನ ಸಮಸ್ಯೆನ ನಿವಾರಣೆ ಮಾಡ್ತದೆ. ಸೊ ಇದು ಪಾವತಿ ಶುಲ್ಕಿನ ಬಗ್ಗೆ ತಿಳಿಬೇಕಾಗ್ತದೆ. ತದನಂತರ ವಿದೇಶಿ ವಿನಿಮಯದ ಬಗ್ಗೆ ತಿಳ್ಕೋಬೇಕಾಗ್ತದೆ. ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು, ಹಾಗೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದ್ರೆ ಏನು, RBI ಯಾಕೆ ಫಾರೆಕ್ಸ್ನ ಮೇಂಟೈನ್ ಮಾಡ್ತದೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ನ ವಿಧಗಳು ಯಾವ್ಯಾವು, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್, ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್, ಸ್ಥಿರ ವಿನಿಮಯ ದರ, ಸಡಿಲ ವಿನಿಮಯ ದರ, ತೇಲಾಡು ವಿನಿಮಯ ದರ, ಇದ್ರ ಬಗ್ಗೆ ತಿಳಿಬೇಕಾಗ್ತದೆ ನೀವು. ಹಾಗೆ ನಮ್ಮ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದರೆ ಏನು, ವಿದೇಶಿ ವಿನಿಮಯ ಮಾರುಕಟ್ಟೆ ಕೆಲಸಗಳೇನು, ಏನೇನು ಕೆಲಸ ಮಾಡುತ್ತೆ, ಹೆಡ್ಜಿಂಗ್ ಫೆಸಿಲಿಟಿ ಕೊಡುತ್ತೆ, ಹೆಡ್ಜಿಂಗ್ ಫೆಸಿಲಿಟಿ ಅಂದರೆ ಏನು, ಈ ವಿಚಾರಗಳ ಬಗ್ಗೆ ನೀವು ತಿಳಿಲೇಬೇಕಾಗ್ತದೆ ಅಂತಕ್ಕಂಥದ್ದು. ತದನಂತರ ನೀವು ತಿಳಿಬೇಕಾಗಿರ್ತಕ್ಕಂಥ ಎಲಿಮೆಂಟ್ಸ್ ಯಾವುದಪ್ಪ ಅಂತ ಕೇಳಿದ್ರೆ, ಸೊ ಆರ್ಥಿಕ ಸಮಗ್ರತೆ ವೆರಿ ವೆರಿ ಇಂಪಾರ್ಟೆಂಟ್. 2015 KS ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದರೆ ನಿಮ್ಮ UPSC ಕೂಡ ಬಂದಿದೆ. ಎಕನಾಮಿಕ್ ಇಂಟಿಗ್ರೇಷನ್ ಅಂದ್ರೆ ಏನು, ಫಾರ್ಮ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ ಯಾವುದು, ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ, ಸೊ ಆದ್ಯತಾ ವ್ಯಾಪಾರ ವಲಯ ಅಂದ್ರೆ ಏನು, ಮುಕ್ತ ವ್ಯಾಪಾರ ವಲಯ ಅಂದ್ರೆ ಏನು, ಸುಂಕಕೂಟ ಕಸ್ಟಮ್ ಯೂನಿಯನ್ ಅಂದ್ರೆ ಏನು, ಸಾಮಾನ್ಯ ಮಾರುಕಟ್ಟೆ ಕಾಮನ್ ಮಾರ್ಕೆಟ್ ಅಂದ್ರೆ ಏನು, ಹಾಗೆ ನಮ್ಮ ಸೊ ಎಕನಾಮಿಕ್ ಯೂನಿಯನ್ ಆರ್ಥಿಕ ಸಮುದಾಯ ಅಂದ್ರೆ ಏನು, ಸೊ ಫಾರ್ಮ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ ಓದಬೇಕಾಗ್ತದೆ. ಹಾಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಬಗ್ಗೆ ತಿಳಿಬೇಕಾಗ್ತದೆ ನೀವು. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ
ಸೊ ಮುಖ್ಯವಾಗಿ ನೀವು ಬ್ರಿಟನ್ ಹುಡ್ ಕಾನ್ಫರೆನ್ಸ್, ಪ್ರಿನ್ಸ್ ಇನ್ಸ್ಟಿಟ್ಯೂಟ್ ಅಂತ ಏನು ಕರಿತೀವಿ, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅನ್ನು ತಿಳಿಲೇಬೇಕಾಗ್ತದೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮತ್ತು ಗ್ಯಾಟ್ ಬಗ್ಗೆ ತಿಳಿಲೇಬೇಕಾಗ್ತದೆ. ವಿಶ್ವ ವ್ಯಾಪಾರ ಸಂಸ್ಥೆ ಮತ್ತು ಗ್ಯಾಟ್ ಒಪ್ಪಂದದ ಬಗ್ಗೆ ತಿಳ್ಕೊಳ್ಳೇಬೇಕಾಗ್ತದೆ. ಹಾಗೆ ನಮ್ಮ ಸಾರ್ಕ್ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೇಬೇಕಾಗ್ತದೆ. ಬಿಮ್ಸ್ಟೆಕ್ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಗ್ರೂಪ್ ಅಂತಕ್ಕಂಥದ್ದು. ಹಾಗೆ ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಹಾಗೆ ಬ್ರಿಕ್ಸ್ ಬಗ್ಗೆ ತಿಳ್ಕೊಬೇಕಾಗ್ತದೆ. G20, ಗ್ರೂಪ್ 20, ಗ್ರೂಪ್ 8, ಗ್ರೂಪ್ 7, ಗ್ರೂಪ್ 4. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ನೀವು ತಿಳಿಬೇಕಾಗ್ತದೆ ಅಂತಕ್ಕಂಥದ್ದು. ತದನಂತರ ಸೊ ಭಾರತದ ಕೃಷಿ ವಲಯದ ಬಗ್ಗೆ, ಭಾರತದ ಕೈಗಾರಿಕಾ ವಲಯದ ಬಗ್ಗೆ, ಸೊ ಭಾರತದ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ನೀವು ತಿಳಿಲೇಬೇಕಾಗ್ತದೆ. ಭಾರತದಲ್ಲಿ ಕೃಷಿಯ ಮಹತ್ವ ಏನು, ಭಾರತದಲ್ಲಿ ಹಸಿರು ಕ್ರಾಂತಿ ಅಂದರೆ ಏನು, ಆಪರೇಷನ್ ಗ್ರೀನ್ಸ್ ಅಂದರೆ ಏನು, ಸೊ ಫರ್ಟಿಲೈಸರ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕ ನಿಬಂಧನೆಗಳೇನಿದೆ, ಹಾಗೆ ಮಿಡ್ ಅಂದರೆ ಏನು, ಮೈಕ್ರೋ ಇರಿಗೇಷನ್ ಡೆವಲಪ್ಮೆಂಟ್ ಫಂಡ್ ಅಂದರೆ ಏನು, ಹಾಗೆ ನಮ್ಮ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಏನು ಹೇಳ್ತದೆ, ಹಾಗೆ ಭೂ ಸುಧಾರಣೆಗಳೆಂದರೆ ಏನು, ಸೊ ಕೃಷಿ ಮಾರುಕಟ್ಟೆ ಅಂದರೆ ಏನು, ಕೃಷಿ ಮಾರುಕಟ್ಟೆ ವಿಧಾನಗಳ್ಯಾವು, ಕೃಷಿ ಮಾರುಕಟ್ಟೆ ಸಮಸ್ಯೆಗಳೇನೇನು, ನೀರಾವರಿ ಮೂಲ ಏನು, ನೀರಾವರಿ ಯೋಜನೆಗಳ ವರ್ಗೀಕರಣವನ್ನು ಹೇಗೆ ಮಾಡಿದ್ದೇವೆ ನಾವು, ಬೃಹತ್ ನೀರಾವರಿ ಯೋಜನೆಗಳಂದರೆ ಏನು, ಭಾರತದಲ್ಲಿ ಯಾವ್ಯಾವ ನೀರಾವರಿ ಯೋಜನೆಗಳಿದೆ, ಹಾಗೆ ಕೃಷಿ ಹಣಕಾಸು ಬಗ್ಗೆ ತಿಳ್ಕೊಬೇಕಾಗ್ತದೆ. ಅಗ್ರಿಕಲ್ಚರ್ ಫೈನಾನ್ಸ್, ಇನ್ಸ್ಟಿಟ್ಯೂಷನಲ್ ಸೋರ್ಸ್ ಮತ್ತು ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸ್, ಕೇಸ್ ಮೇನ್ಸ್ಗೆ ಪಕ್ಕ ಕೇಳ್ತಾರೆ ಪ್ರಶ್ನೆ. ಹಾಗಾಗಿ ಕೃಷಿಯ ಸಮಸ್ಯೆಗಳೇನು, ಸೊ ಏನೆಲ್ಲ ಪ್ರಸ್ತುತ ಕೃಷಿ ಸಮಸ್ಯೆಗಳಿದೆ, ಸೊ ಗ್ರಾಮೀಣ ಅಭಿವೃದ್ಧಿ ಎಂದರೇನು, ಈ ಎಲ್ಲ ವಿಚಾರಗಳನ್ನು ನೀವು ಕೃಷಿಯಲ್ಲಿ ನೋಡಬೇಕಾಗ್ತದೆ. ಹಾಗೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಮಸ್ಟ್ ಸುಡನ್ನು ತಿಳ್ಕೊಳ್ಳೇಬೇಕಾಗಿರೋದೇನಪ್ಪ ಅಂದರೆ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್, ಕೈಗಾರಿಕಾ ನೀತಿಗಳು. ಕೈಗಾರಿಕಾ ನೀತಿ 1948 ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್, 1956 ಸೆಕೆಂಡ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್, 1970 ಥರ್ಡ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್, ಹಾಗೆ 1990 ಕೈಗಾರಿಕಾ ನೀತಿ, 91 ಕೈಗಾರಿಕಾ ನೀತಿ, 1956 ಎರಡನೇ ಕೈಗಾರಿಕಾ ನೀತಿಯನ್ನ ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ. ಹಾಗೆ MSME ವರ್ಗೀಕರಣ ಹೆಂಗ್ ಮಾಡಿದ್ವಿ ನಾವು, ಸೊ ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್, ಹೂಡಿಕೆ ಆಧಾರದ ಮೇಲೆ ನಾವು ಕೈಗಾರಿಕೆಗಳನ್ನು ಹೆಂಗ್ ವರ್ಗೀಕರಣ ಮಾಡಿದ್ದೇವೆ, ವಾರ್ಷಿಕ ವಹಿವಾಟಿನ ಆಧಾರದ ಮೇಲೆ ಹೆಂಗೆ ವರ್ಗೀಕರಣ ಮಾಡಿದ್ದೇವೆ, ರೋಗಗ್ರಸ್ತ ಕೈಗಾರಿಕೆಗಳೆಂದರೆ ಏನು, ಸೊ ಕಾರ್ಮಿಕ ಸಂಬಂಧಗಳೇನಿದೆ ನಮಗೆ, ಸೊ ಲೇಬರ್ ಕೋಡ್ ಅಂತ ಕರಿತೀವಿ ನಾವು. ಕಾರ್ಮಿಕರಾದರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ ಯಾವ ಫೆಸಿಲಿಟೀಸ್ ಕೊಡ್ತಾ ಇದ್ವಿ ನಾವು, ಸೊ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಬಗ್ಗೆ ತಿಳಿಬೇಕಾಗ್ತದೆ, ಬೋನಸ್ ಕಾಯ್ದೆ ಬಗ್ಗೆ ತಿಳಿಬೇಕಾಗ್ತದೆ, ಕಾರ್ಮಿಕ ಸಂಘಗಳ ಬಗ್ಗೆ ತಿಳಿಬೇಕಾಗ್ತದೆ, ಪ್ರಾವಿಡೆಂಟ್ ಫಂಡ್ ಬಗ್ಗೆ ತಿಳಿಬೇಕಾಗ್ತದೆ, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಫೆಸಿಲಿಟಿ ಬಗ್ಗೆ ತಿಳಿಬೇಕಾಗ್ತದೆ. ಹಾಗೆ ಸೊ ಯಾವ್ಯಾವ ಸರ್ಕಾರಿ ಕೈಗಾರಿಕೆಗಳೇನಿದೆ, ಸರ್ಕಾರಿ ಕೈಗಾರಿಕೆಗಳ ಸಮಸ್ಯೆಗಳೇನಿದೆ, ಸೊ ನವರತ್ನ ಕೈಗಾರಿಕೆ ಅಂದ್ರೆ ಏನು, ಮಹಾರತ್ನ ಕೈಗಾರಿಕೆ ಅಂದ್ರೆ ಏನು, ಮಿನಿ ರತ್ನ ಕೈಗಾರಿಕೆ ಅಂದ್ರೆ ಏನು, ಪ್ರಸ್ತುತ ಯಾವ್ಯಾವ ಕೈಗಾರಿಕೆಗಳು ಸ್ಥಾನಮಾನ ಪಡ್ಕೊಂಡಿದೆ, ಈ ಎಲ್ಲ ವಿಚಾರಗಳನ್ನು ನೀವು ಕೈಗಾರಿಕೆಯಲ್ಲಿ ತಿಳ್ಕೊಬೇಕಾಗ್ತದೆ. ಅಂಡ್ ಕೊನೆಯದಾಗಿ ಮೂಲಭೂತ ಸೌಕರ್ಯ ಅಂತ ಬರುತ್ತದೆ ಚಾಪ್ಟರ್, ಸೊ ನಮ್ಮಲ್ಲಿ ಅದು ತಿಳಿಲೇಬೇಕಾಗ್ತದೆ. ಮೂಲಭೂತ ಸೌಕರ್ಯಗಳಲ್ಲಿ 2 ಬರುತ್ತೆ ಸ್ನೇಹಿತರ, ಮಾಹಿತಿ ಇರಬೇಕು. ಸಾಮಾಜಿಕ ಮೂಲಭೂತ ಸೌಕರ್ಯ, ಆರ್ಥಿಕ ಮೂಲಭೂತ ಸೌಕರ್ಯ. ಸಾಮಾಜಿಕ ಮೂಲಭೂತ ಸೌಕರ್ಯದಲ್ಲಿ ಸೊ ಕುಡಿಯುವ ನೀರಿರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೈರ್ಮಲ್ಯ ಇರ್ಬೋದು, ಸೊ ಈ ಎಲ್ಲ ವಿಚಾರಗಳು ಬರುತ್ತೆ. ಆರ್ಥಿಕ ಮೂಲಭೂತ ಸೌಕರ್ಯದಲ್ಲಿ ಸಾರಿಗೆ ಮತ್ತು ಸಂಪರ್ಕ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ನೀರಾವರಿ ಇರ್ಬೋದು, ಈ ಎಲ್ಲ ವಿಚಾರಗಳು ನಮ್ಮ ಆರ್ಥಿಕ ಮೂಲಭೂತ ಸೌಕರ್ಯದಲ್ಲಿ ಬರುತ್ತದೆ. ಹಾಗೆ ನಾವು ಸಾರಿಗೆ ತಗೊಂಡಾಗ ಭೂ ಸಾರಿಗೆ, ರೈಲ್ವೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಆ ಎಲ್ಲ ವಿಚಾರಗಳನ್ನು ಹಂತವಾಗಿ ನೀವು ಅಧ್ಯಯನ ಮಾಡಬೇಕು. ಸೊ ಭೂ ಸಾರಿಗೆ ಅಂತ ಬಂದಾಗ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ, ರಾಜ್ಯ ಹೆದ್ದಾರಿ ಬರುತ್ತೆ, ಜಿಲ್ಲಾ ರಸ್ತೆಗಳು ಬರುತ್ತೆ, ಗ್ರಾಮೀಣ ರಸ್ತೆಗಳು ಬರುತ್ತೆ. ಸೊ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು, ಅತಿ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಯಾವುದು, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ತಕ್ಕಂಥ ಯಾರು, ರಾಷ್ಟ್ರೀಯ ಹೆದ್ದಾರಿಗಳ ಪರಿಕಲ್ಪನೆ ಅಂತಕ್ಕಂಥ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಯೋಜನೆಗಳು ಬಂದಿರುತ್ತೆ, ರೈಲ್ವೆ, ಭಾರತದ ರೈಲ್ವೆ ಇತಿಹಾಸ ಏನು, ಪ್ರಸ್ತುತ ರೈಲ್ವೆ ಉತ್ಪಾದನಾ ಘಟಕಗಳು ಯಾವ್ಯಾವು, ಹಾಗೆ ರೈಲ್ವೆಗೆ ಸಂಬಂಧಪಟ್ಟಂತಹ ಕಮಿಟಿಗಳು ಯಾವ್ಯಾವು, ಕಾಕೋಡ್ಕರ್ ಸಮಿತಿಯಂತೆ, ಸೊ ಬಿವೇಕ್ ದೆಬ್ರಾಯ್ ಕಮಿಟಿಯಂತೆ, ನಂಜುಂಡಪ್ಪ ಕಮಿಟಿಯಂತೆ, ರೈಲ್ವೆ ಫೇರಿಗೆ ಸಂಬಂಧಪಟ್ಟಂತೆ ಯಾವ ಕಮಿಟಿಗಳು ಬಂತು ನೋಡ್ಕೋಬೇಕಾಗ್ತದೆ.
ಹಾಗೆ ಜಲಸಾರಿಗೆಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಬಂದರುಗಳು ಯಾವ್ಯಾವಿದೆ, ಆ ಬಂದರುಗಳಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಯಾವ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ, ಮಂಗಳೂರು ಬಂದರಿನಲ್ಲಿ ನಾವು ಯಾವ ವಸ್ತುಗಳನ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೇವೆ, ಎಕ್ಸ್ಪೋರ್ಟ್ ಮಾಡ್ತೇವೆ, ನವಶಿವ ಬಂದರಿನಲ್ಲಿ ಯಾವ್ದು ಮಾಡ್ತೇವೆ, ವಿಶಾಖಪಟ್ಟಣಂ ಬಂದರಲ್ಲಿ ಯಾವ್ದು ಮಾಡ್ತೇವೆ, ಬಂದರುಗಳ ಬಗ್ಗೆ, ಜಲಸಾರಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ಯೋಜನೆ ಜಾರಿಗೆ ತಂದಿದೆ, ವಾಯು ಸಾರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುವು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುವು, ಉಡಾನ್ ಯೋಜನೆ ಏನು ಹೇಳ್ತದೆ. ಎಲ್ಲ ವಿಚಾರ ನೀವು ಸಾರಿಗೆಗೆ ಸಂಬಂಧಪಟ್ಟಂತೆ. ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ಲಿಕ್ಕೆ ಹೊರಟಾಗ ಅಂಚೆ ಇಲಾಖೆಯ ಕಾರ್ಯಕ್ರಮಗಳು ಯಾವ್ಯಾವು, ಅಂಚೆ ಇಲಾಖೆ ಇತಿಹಾಸ ಯಾವುದು, ಪ್ರಸ್ತುತ ಮೊಬೈಲ್ ಫೋನನ್ನು ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೇವೆ, ಮೊಬೈಲ್ ಫೋನ್ನ ಇತಿಹಾಸ ಏನು, ಟೆಲಿಡೆನ್ಸಿಟಿ ಅಂತ ಎಷ್ಟಿದೆ ನಮ್ಮಲ್ಲಿ, ನಾವು ಮೊಬೈಲ್ ಫೋನ್ನ ಯಾವ ರೀತಿ ಬಳಸ್ತಾ ಇದ್ದೇವೆ, ಹಾಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಕೊಡಲಿಕ್ಕೆ ನಾವು NFC ಸ್ಕೀಮ್ ಅಂತ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ಪಾಲಿಸಿ ಅಂತ ಜಾರಿಗೆ ತಂದಿದೆ ಭಾರತ ಸರ್ಕಾರ. ಆ ಯೋಜನೆಗಳು, ಸಂಪರ್ಕಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು, ಹಾಗೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಉಜಾಲ ಯೋಜನೆ ಅಂತಕ್ಕಂಥದ್ದು, ಹಾಗೆ ಡಿಸ್ಕಾಮ್ ಯೋಜನೆಗಳಂತಕ್ಕಂಥದ್ದು, ಹಾಗೆ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಏನು, ರಿನ್ಯೂವಬಲ್ ಎನರ್ಜಿ ಅಂದ್ರೆ ಏನು, ನಾನ್ ರಿನ್ಯೂವಬಲ್ ಎನರ್ಜಿ ಅಂದ್ರೆ ಏನು, ನವೀಕರಿಸಬಹುದಾದ ಸಂಪನ್ಮೂಲ, ನವೀಕರಿಸಲಾಗದಿರತಕ್ಕಂಥ ಸಂಪನ್ಮೂಲಗಳು ಯಾವ್ಯಾವು. ಎಲ್ಲ ವಿಚಾರಗಳು ವಿದ್ಯುತ್ ಶಕ್ತಿಯಲ್ಲಿ, ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಹಾಗೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರದ ಯೋಜನೆಗಳನ್ನ ನೀವು ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. ನಾನು ಕೊನೆಯದಾಗಿ ಏನು ಹೇಳಿದೆ, ಮೂಲಭೂತ ಸೌಕರ್ಯ, ಕೈಗಾರಿಕಾ ವಲಯ, ಕೃಷಿ ವಲಯ, ಈ ಮೂರು ಚಾಪ್ಟರ್ ಅಂತಕ್ಕಂಥದ್ದು ನಮ್ಮ SDA PC ಅಷ್ಟೊಂದು ಅವಶ್ಯಕತೆ ಅಲ್ಲ. ದ ರೇಷಿಯೋಸ್ ಕೇಳಲ್ಲ ಅಂತ ನಾ ಹೇಳ್ತಾ ಇಲ್ಲ, ದೇರ್ ಇಸ್ ಎ ಚಾನ್ಸ್ ಟು ಆಸ್ಕ್, ಬಟ್ ಅದರ ರೇಷಿಯೋ ಬಹಳ ಕಡಿಮೆ. ಈ ಮೂರು ಚಾಪ್ಟರ್ನ ಬಿಟ್ಟು ಉಳಿದ ಕಾನ್ಸೆಪ್ಟ್ನ ನೀವು FDC, SDA, PC ಓದ್ಕೋಬೇಕಾಗ್ತದೆ. ಆದರೆ ಹೈ ಲೆವೆಲ್ ಎಕ್ಸಾಮ್ ಅಂತ ಏನು ಕರಿತೀವಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, KS ಇರ್ಬೋದು, ಗ್ರೂಪ್ C ಇರ್ಬೋದು, KPC ಸಂಬಂಧಪಟ್ಟಂತೆ ಎಲ್ಲ ಪರಿಕಲ್ಪನೆಗಳನ್ನ ನೀವು ಓದಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಪರಿಕಲ್ಪನೆ ಆಧಾರಿತವಾಗಿ ನೀವು ಓದಿದ್ದೆ ಆದರೆ ಖಂಡಿತ ಯಶಸ್ಸು ನಿಮ್ದಾಗತ್ತೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಕೋರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.